ಸರಿ, ಇವತ್ತು ನೀವು ಇಲ್ಲಿದ್ದು ನಾಳೆ ಅಪ್ಪನ ನೋಡ್ಕೊಂಡು ಬೆಂಗಳೂರು ಬರಬೇಕು ಅಂತ ಅನ್ಕೊಂಡಿದ್ದೀರಾ? ಗೊತ್ತಿಲ್ಲ, ನನ್ನಿಂದ ಅಪ್ಪಂಗೆ ಇಷ್ಟೆಲ್ಲ ಆಗಿರೋದು ನೋಡಿ ನಂಗೆ ಏನು ಮಾಡಬೇಕು ಅಂತ ತಲೆನೇ ಓಡ್ತಿಲ್ಲ. ಇಲ್ಲಿ ನೀವೇ ತಗೊಳ್ಳಿ. ಹರಿ ಪ್ಲೀಸ್, ಹರಿ ಪ್ಲೀಸ್, ಹರಿ ಬಿಡಿ, ಹರಿ 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 ಪ್ಲೀಸ್ ಬಿಡಿ, ಹರಿ ಹರಿ ಏನ್ ಮಾಡ್ತಿದ್ದೀರಾ ನೀವು? ಮೇಡಮ್ ನಾನೇನ್ ಮಾಡ್ತಿದ್ದೀನಿ? ಇವ್ರ ತಾನೇ ಮಾತು. ಸುಮ್ಮನಿದ್ಬಿಡಿ. ಏನಮ್ಮ ಚಂದನ, ನಿಮ್ಮಪ್ಪ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿಂಗಿಲ್ವಾ? ಹಾಗೇನಾರ ಇತ್ತು ಅಂತ ದಯವಿಟ್ಟು ಇಲ್ಲಿಂದ ಹೊಟ್ಟೋಗ್ಬಿಡಮ್ಮ. ಮೇಡಮ್ ಪ್ಲೀಸ್ ಅಳ್ಬೇಡಿ, ನಿಮ್ಮ ತಂದೆಯವ್ರಿಗೇನೂ ಆಗಲ್ಲ. ಅವ್ರ ಕೋಪ ಕಮ್ಮಿ ಆದ್ಮೇಲೆ ನಾನೇ ನಿಮ್ಮನ್ನು ಕರ್ಕೊಂಡು ಬರ್ತೀನಿ. ಇವಾಗ ಬನ್ನಿ ಹೋಗೋಣ, ಇಲ್ಲಿರೋದು ಸರಿ ಅನ್ಸಲ್ಲ, ಬನ್ನಿ. ಕರ್ಕೊಂಡೋಗವಳನ್ನ, ನಾಚಿಕೆ ಇಲ್ದವಳು ಮನೆವರೆಗೂ ಬಂದಿಯಾಳೆ. ದಾಸ್ ಏನಾಯ್ತು? ಯಾಕೆ ಹಿಂಗ್ ಕೂಗಾಡ್ತಿದ್ಯಾ? ಅಮ್ಮ ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಯಾಕೆ ನಮ್ಮ ಹೊಟ್ಟೆ ಹೊಸಕ್ ಬಂದ್ರೆ? ಅಮ್ಮ ಅನ್ಬೇಡ ನೀನು. ನಿಮ್ಮಪ್ಪ ಜೀವ ತೆಗಿಯಕ್ ಹುಟ್ಟಿದ್ಯಲ್ಲೇ, ನಿನ್ಗೇನ ನಾನು ಜನ್ಮ ಕೊಟ್ಟಿದ್ದು. ಹೋಗೆ. ಅಮ್ಮ ಇಲ್ಲಮ್ಮ. ಮಾತಾಡ್ಬೇಡ ನೀನು. ನಿನ್ ಮುಖ ನೋಡಕ್ಕೂ ನಮ್ಗೆಲ್ಲ ಅಸಹ್ಯ ಆಗುತ್ತೆ. ಹೊಟ್ಟೋಗ ಇಲ್ಲಿಂದ. ಏನಪ್ಪ ಉಂಡ್ ಮನೆಗ್ ದ್ರೋಹ ಬಗ್ಗೆ ಅಂತ ಯಾರಪ್ಪ ನಿನಗೆ ಹೇಳ್ಕೊಟ್ಟಿತ್ತು? ಇದನ್ನೇ ನಾನು ಈ ಮನೇಲಿ ನಿನಗೆ ಕಲ್ಸಿರೋದು. ನಿನ್ನ ನಂದೇನ್ ಪ್ರಯೋಜನ? ನಮ್ಮನೆಲ್ಲೇ ಸರಿ ಇಲ್ದೆ ಇರ್ಬೇಕಾದ್ರೆ ಏಯ್ ಇವ್ರನ್ನ ನಂಬ್ಕೊಂಡು ಬದುಕಿರ್ಬೇಕಾದ್ರೆ ನಮ್ಮನ್ನೆಲ್ಲ ಸಾಯಿಸ್ಬಿಟ್ಟಲ್ಲೇ. ನಿನ್ ತಾಳಿಗೋಸ್ಕರ ನನ್ ತಾಳಿನ ತೆಗೆದು ಕೊಟ್ಟಿದ್ಯಲ್ಲೇ. ಹಾಳಾಗ್ ಹೋಗು. ನನ್ ಕಣ್ ಮುಂದೆ ನಿಂತ್ಕೋಬೇಡ, ಹೋಗೆ. ಅಮ್ಮ ಅಮ್ಮ ಪ್ಲೀಸ್ ನನ್ ಮಾತು ಕೇಳು. ನಾನು ಇವಳನ್ನ ಮೊದ್ಲು ಕಳಿಸು. ಹೇಯ್ ನಡಿಯ. ಒಂದ್ ನಿಮಿಷ ಇರ್ರಿ. ಚಂದು ಬಾ ನನ್ ಜೊತೆ. ಅದಕ್ಕೆ ಪ್ಲೀಸ್ ನನ್ನ ಅಪ್ಪನ ಹತ್ರ ಮಾತಾಡ್ಬೇಕು. ಮಾತಾಡದ? ನಿನ್ನ ಗಾಳಿನೂ ಅವ್ರಿಗೆ ಸೋಕಕ್ ಬಿಡಲ್ಲ. ನಡಿಯ. ಚಂದು ನನ್ ಮಾತ್ ಕೇಳು, ಬಾ ಬಾ ಚಂದು. ನೀವೆಲ್ಲ ಏನ ದರಿದ್ರದವಳ ಮಕ್ಕ ನೋಡ್ತಾ ಇದ್ದೀರಾ? ಬನ್ನಿ ಒಳಗಡೆ. ಅಮ್ಮ ಅಳ್ಬೇಡ ಚಂದು, ಮಾವನ್ಗೇನೂ ಆಗಲ್ಲ. ಆದ್ರೆ ಈಗ ನೀನ್ ಇಲ್ಲಿಂದ ಹೋಗೋದೇ ಸರಿ. ಪ್ಲೀಸ್ ಹೊರಟೋಗ್ಬಿಡು. ಅದಕ್ಕೆ ಪ್ಲೀಸ್ ನನ್ನ ಅಪ್ಪನ ಹತ್ರ ಮಾತಾಡ್ಬೇಕು, ಅವ್ರಿಗೆಲ್ಲ ಹೇಳ್ಬೇಕು. ಮೊದ್ಲೇ ನಿನ್ ಮೇಲೆ ಎಲ್ಲರೂ ಕೋಪ ಮಾಡ್ಕೊಂಡಿದ್ದಾರೆ. ಈಗ ನೀನ್ ಏನೇ ಮಾತಾಡೋಕ್ ಟ್ರೈ ಮಾಡಿದ್ರು ಕೋಪ ಹೆಚ್ಚಾಗುತ್ತೆ ವಿನಃ ಕಮ್ಮಿ ಆಗಲ್ಲ. ಇಲ್ಲಿರೋರ್ಗೆ ಯಾರಿಗೂ ಮನ್ಸ ಇಲ್ಲ ಅಂತ ಪ್ರೂವ್ ಆಗೋಯ್ತು. ಮನೆ ಮಗಳಿಗೆ ಹೆತ್ತವ್ರನ್ನ ನೋಡೋಕೆ ಅವಕಾಶ ಇಲ್ಲ ಅಂದ್ರೆ ಏನ್ರಿ ಅರ್ಥ? ನೋಡಿ ಹರಿ, ನೀವ್ ತಪ್ಪು ಮಾಡಿ ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ. ನೀವ್ ಮೋಸ ಮಾಡಿ ಚಂದುನ ಕರ್ಕೊಂಡು ಹೋಗಿಲ್ಲ ಅಂದಿದ್ರೆ ಇವತ್ ನಮ್ಮ ಮಾವ ಚೆನ್ನಾಗೇ ಇರ್ತಿದ್ರು. ಹಲೋ, ಒಂದ್ ನಿಮಿಷ, ನಾನು ಯಾರಿಗೂ ಮೋಸ ಮಾಡಿಲ್ಲ. ಸಾಕು, ಮತ್ತೆ ಏನು ಹೇಳೋಕ್ ಬರ್ಬೇಡಿ. ಮೊದ್ಲು ಚಂದನನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ. ದಯವಿಟ್ಟು ಕರ್ಕೊಂಡು ಹೋಗಿ. ಅದಕ್ಕೆ ನನ್ನ ಅಪ್ಪನ ಹತ್ರ ಮಾತಾಡ್ತೀನಿ, ಅವ್ರು ಸರಿ ಹೋಗ್ತಾರೆ. ಪ್ಲೀಸ್ ಒಂದ್ ಅವಕಾಶ ಮಾಡ್ಕೊಡಿ. ಚಂದನ ಅರ್ಥ ಮಾಡ್ಕೋ ಪ್ಲೀಸ್. ಅದಕ್ಕೆ ಒಂದ್ ಕೆಲ್ಸ ಮಾಡು ಚಂದು,
ಒಂದೆರಡು ದಿನ ನಮ್ಮನೆಯಲ್ಲಿ ಹೋಗಿ ಇರು. ನನ್ನ ಅಪ್ಪ ಅಮ್ಮಂಗೆ ಕಾಲ್ ಮಾಡಿ ಮಾತಾಡ್ತೀನಿ. ಇಲ್ಲೆಲ್ಲ ಸರಿ ಹೋದ್ಮೇಲೆ ನಾನೇ ನಿಂಗೆ ಕಾಲ್ ಮಾಡಿ ಬರೋಕೆ ಹೇಳ್ತೀನಿ. ಇಲ್ಲ ಅದಕ್ಕೆ ನಾನು ಈಗಲೇ ಅಪ್ಪ ನೋಡ್ಬೇಕು. ಅರ್ಥ ಮಾಡ್ಕೋ ಚಂದನ, ಈಗ ಆಗಲ್ಲ. ನಿಮ್ಮಣ್ಣ ಮತ್ತೆ ಬಂದ್ರೆ ಇನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ. ನಾನು ಹೇಳೋದಿನ ಕೇಳು. ನಮ್ಮ ಮನೆಗೆ ಹೋಗಿರು, ನಾನು ನಿಂಗೆ ಕಾಲ್ ಮಾಡ್ತೀನಿ. ಸರಿ ಚಂದನ, ನಾನು ಒಳಗೆ ಹೋಗ್ತೀನಿ. ನಿಮ್ಮಣ್ಣ ಮತ್ತೆ ಬಂದ್ಬಿಡ್ತಾರೆ. ನಿನ್ನ ಮನೆಗೆ ಹೋಗಿರು, ನಾನು ಇನ್ನು ಕಾಲ್ ಮಾಡ್ತೀನಿ. ಮೇಡಮ್ ಪ್ಲೀಸ್ ಅಳ್ಬೇಡಿ. ನಾನು ತಪ್ಪು ಮಾಡ್ಬಿಟ್ಟೆ. ಎಲ್ಲ ಇದರಿಂದನೇ ಆಗಿರೋದು. ಇದರಿಂದನೇ ಅಪ್ಪಂಗೆ ಹಿಂಗಾಗಿರೋದು. ಇನ್ನನ್ ಕತ್ತಲಿರ್ಬಾರ್ದು. ಮಾಡಿ 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 ಏನ್ ಮಾಡ್ತಿದ್ದೀರಾ ಮೇಡಮ್? ರೋಡಲ್ಲಿ ಈ ತರ ತಾಳಿ ಕಿತ್ತಾಕಿದ್ರೆ ನೋಡ್ದವ್ರು ಏನ್ ಅನ್ಕೊಳಲ್ಲ. ನಿಮ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಮೇಡಮ್. ಈಗಲೇ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಿದ್ದಾರೆ. ಈ ತರ ಎಲ್ಲ ಆದ್ರೆ ಆಮೇಲೆ ಗೇಟ್ ಹತ್ರನೂ ಬಿಡಲ್ಲ. ಏನೇ ಆಗ್ಲಿ, ನಾನು ಅಪ್ಪನ ನೋಡ್ಕೊಂಡೇ ಹೋಗ್ತೀನಿ. ನಿಜ ಏನು ಅಂತ ನಾನು ಅವ್ರಿಗೆ ಹೇಳಿದ್ರೆ ಅವ್ರು ಖಂಡಿತ ಅರ್ಥ ಮಾಡ್ಕೋತಾರೆ. ಅಲ್ಲಿವರೆಗೂ ಅದು ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೋತೀನಿ. ನನ್ನಿಂದ ನಿಮ್ಗೆ ಎಷ್ಟು ತೊಂದರೆ ಆಗ್ತಿದೆ. ನಾನು ಎಷ್ಟು ಸಾರಿ ಕೇಳಿದ್ರು ಸಾಕಾಗಲ್ಲ. ನೀವಿಲ್ಲಿಂದ ಹೊರಡಿ. ಅದು ಇಲ್ಲ, ನೀವಿಲ್ಲಿರೋದು ಸರಿ ಇರಲ್ಲ. ನನ್ನಿಂದ ನಿಮ್ಗೆ ಅವಮಾನ ಆಗೋದು ಬೇಡ. ನೀವಿಲ್ಲಿಂದ ಹೋಗಿ. ನನಗೇನು ಅವಮಾನ ಇಲ್ಲ. ನಾನು ಮನೆ ಒಳಗಡೆ ಬರಲ್ಲ, ಇಲ್ಲ ಹೊರಗಡೆ ಇರ್ತೀನಿ. ನೀವು ಇಲ್ಲಿದ್ದು ಏನ್ ಮಾಡ್ತೀರಾ? ಇಲ್ಲ ನೀವು ಮನೆಗೆ ಹೋಗಿ. ಅಲ್ಲ ರೀ, ನಾನು ನಿಮ್ಮನ್ನ ತಗೊಳ್ಳಿ. ಸಿಲ್ವರ್ ಅಲ್ಲ, ಪ್ಲಾಟಿನಮ್. ಒಳ್ಳೆ ಪ್ರೈಸೇ ಬರುತ್ತೆ. ಅದು ನನ್ನಿಂದ ನಿಮ್ಗೆ ತುಂಬ ಖರ್ಚಾಗಿದೆ. ಸದ್ಯಕ್ಕೆ ಇದಿಟ್ಕೊಳ್ಳಿ. ಎಲ್ಲ ಸರಿ ಆದ್ಮೇಲೆ ನಾನೇ ಬಂದು ನಿಮಗೆ ಖರ್ಚಾಗಿರೋಷ್ಟು ದುಡ್ಡೆಲ್ಲ ಕೊಟ್ಬಿಡ್ತೀನಿ, ಸರಿನಾ? ಏನ್ರಿ ನಿಮ್ಮನ್ನ ಬಿಟ್ಟೋಗಿ ಅಂತ ಹೇಳ್ತಿದ್ದೀರಾ? ಹಾ. ಸರಿ, ಇವತ್ತು ನೀವು ಇಲ್ಲಿದ್ದು ನಾಳೆ ಅಪ್ಪನ ನೋಡ್ಕೊಂಡು ಬೆಂಗಳೂರು ಬರಬೇಕು ಅಂತ ಅನ್ಕೊಂಡಿದ್ದೀರಾ? ಗೊತ್ತಿಲ್ಲ. ನನ್ನಿಂದ ಅಪ್ಪಂಗೆ ಇಷ್ಟೆಲ್ಲ ಆಗಿರೋದು ನೋಡಿ ನಂಗೆ ಏನು ಮಾಡಬೇಕು ಅಂತ ತಲೆನೇ ಓಡ್ತಿಲ್ಲ. ಇಲ್ಲಿ ನೀವೇ ತಗೊಳ್ಳಿ. ಇದು ಸಾಕಾಗಲ್ವಾ? ಒಂದು ನಿಮಿಷ. ಅಯ್ಯೋ ನಿಲ್ಸಿ, ನನಗೆ ದುಡ್ಡು ಬೇಡ. ಇಷ್ಟನ ನೀವು ನನ್ನ ಅರ್ಥ ಮಾಡ್ಕೊಂಡಿದ್ದು. ಇದಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡಿದ್ದು. ಅಯ್ಯೋ ಸಾರಿ, ನಾನು ಹಾಗೆ ಹೇಳಿಲ್ಲ. ನೋಡಿ, ದಯವಿಟ್ಟು ಆ ರೀತಿ ನೋಡಬೇಡಿ ನನ್ನ. ಅಲ್ಲ, ನೀವು ನಿಮ್ಮ ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆನೇ ಇದ್ದೀರಾ. ನಾನು ಇಷ್ಟು ಸಹಾಯ ಮಾಡಲಿಲ್ಲ ಅಂದರೆ ಹೇಗೆ ರೀ? ನನ್ನ ಗಾಡಿ ಡೀಸೆಲ್ ಬಿಟ್ರೆ ನನಗೆ ಬೇರೇನೂ ಖರ್ಚಾಗಿಲ್ಲ. ಆದರೂ ನಾನು ಕೊಡಲೇಬೇಕಲ್ವಾ? ನನಗೀಗ ನೀವು ಕೊಡೋ ದುಡ್ಡು ಇಂಪಾರ್ಟೆಂಟ್ ಅಲ್ಲ ರೀ. ಮುಂದೆ ನಿಮ್ಮ ಪ್ಲ್ಯಾನ್ ಹೇಳಿ.
ಅಪ್ಪನ ನೋಡಿ ನಮ್ದು ಫೇಕ್ ಮ್ಯಾರೇಜ್ ಅಂತ ಹೇಳ್ಬಿಡ್ತೀನಿ, ಅವ್ರ ಮುಂದೆನೆ ತಾಳಿ ತೆಗೆದ್ಬಿಡ್ತೀನಿ. ನನ್ಗೂ ನಿಮ್ಗೂ ಏನೂ ಸಂಬಂಧ ಇಲ್ಲ, ನಂಗೆ ಆರ್ಯನ ಮದ್ವೆ ಆಗಕ್ಕೆ ಇಷ್ಟ ಇರ್ಲಿಲ್ಲ, ಅದಕ್ಕೆ ಜಸ್ಟ್ ನೀವು ಬಂದು ನಂಗೆ ಹೆಲ್ಪ್ ಮಾಡಿದ್ರಿ ಅಂತ ಹೇಳ್ತೀನಿ. ಬೆಂಗಳೂರು, ಹಾಸ್ಟೆಲ್ಲು, ನಿಮ್ಮ ಡ್ರೀಮು, ಆರ್ಕಿಟೆಕ್ಟು, ಅದೆಲ್ಲ ನನ್ನ ಮನ್ಸಲ್ಲಿದೆ. ಆದ್ರೆ ಈಗ ನಾನು ಬರೀ ನನ್ನ ಬಗ್ಗೆ ಯೋಚನೆ ಮಾಡೋ ಸ್ಥಿತಿಲಿ ಇಲ್ವಲ್ಲ. ಅಪ್ಪ ಹುಷಾರಾಗ್ಬೇಕು, ಅಮ್ಮ ಅಣ್ಣ ಅವ್ರಿಗೆಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗ್ಬೇಕು. ಎಲ್ಲ ಸರಿ ಹೋದ್ಮೇಲೆ ನಾನೇ ನಿಮ್ನ ನೋಡಕ್ ಬರ್ತೀನಿ. ನಂಗೋಸ್ಕರ ನೀವು ಎಷ್ಟು ರಿಸ್ಕ್ ತಗೊಂಡಿದ್ದೀರಾ. ನಾನು ನಿಮ್ಮ ಮನೇಲಿ ಬರೀ 2 ದಿನ ಇದ್ರು ನೀವೆಲ್ಲರೂ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ. ನಿಮ್ಮ ಅಣ್ಣ ತಮ್ಮಂದ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಮತ್ತೆ ನನ್ನ ಲಗೇಜ್ ಬ್ಯಾಗ್ ಅಲ್ಲೇ ಇದೆ, ನಾನು ಬಂದು ತೊಗೊಂಡು ಹೋಗ್ತೀನಿ. ಆಮೇಲೆ ನಿಮ್ಮ ಮನೆಯವ್ರಿಗೆಲ್ಲ ನಿಜ ಹೇಳ್ಬಿಡಿ, ಅವ್ರು ಅರ್ಥ ಮಾಡ್ಕೋತಾರೆ. ನನ್ನ ಸ್ವಂತ ಮನೆಯವರು ನನ್ನ ಅರ್ಥ ಮಾಡ್ಕೊಂಡಿಲ್ಲ, ಆದರೆ ನೀವು ಅದು ಎಲ್ಲಿಂದನೂ ಬಂದು ನನ್ನ ಕಷ್ಟ ಎಲ್ಲ ಅರ್ಥ ಮಾಡ್ಕೊಂಡು ನಂಗೆ ತುಂಬ ಹೆಲ್ಪ್ ಮಾಡಿದ್ರಿ. ನಿಮ್ಮನ್ನ ನಾನು ಯಾವತ್ತೂ ಮರೆಯಲ್ಲ. ನಿಮ್ಗೆಲ್ಲ ಒಳ್ಳೇದೇ ಆಗಬೇಕು. ಇದಕ್ಕೂ ಮೇಲೆ ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಸರಿ, ನೀವು ಹೊರಡಿ. ಅಪ್ಪ ಹುಷಾರಾದ್ಮೇಲೆ ನಾನೇ ನಿಮ್ಗೆ ಕಾಲ್ ಮಾಡ್ತೀನಿ, ನಿಮ್ಮ ಮನೆಗೆ ಬರ್ತೀನಿ. ನೀವು ಇಲ್ಲಿದ್ದೀರಾ ಅಂತ ಅಣ್ಣಂಗೆ ಏನಾದರೂ ಗೊತ್ತಾದರೆ ಸುಮ್ಮನೆ ನಿಮ್ಗೆ ತೊಂದರೆ ಆಗತ್ತೆ. ನನ್ನ ಫೋನು ಬ್ಯಾಗಲ್ಲೇ ಇದೆ, ನಿಮ್ಮ ಫೋನ್ ನಂಬರ್ ಕೊಟ್ಟು ಹೋಗಿ.